ಬ್ರಹ್ಮಗಂಟು ಸೇರಿ ಸಾಕಷ್ಟು ಸಿನಿಮಾಗಳು ಸಾಕಷ್ಟು ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದಂತಹ ನಟಿ ಶೋಭಿತಾ ಅವರು ಹೈದರಾಬಾದ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸದ್ಯ ತನಿಖೆ ನಡೀತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಲಿ ಈಗ ಬ್ರಹ್ಮಗಂಟು ಸೀರಿಯಲ್ನ ಹರ್ಷ CM ಗೌಡ ಅವರಿದ್ದಾರೆ. ಶೋಭಿತಾ ಅವರ ಕೋ-ಆರ್ಟಿಸ್ಟ್ ಆಗಿ ಸಾಕಷ್ಟು ವರ್ಷ ಜೊತೆ ಕೆಲಸ ಮಾಡಿದ್ದಾನೆ. ಅವ್ರನ್ನ ಮಾತಾಡಿಸ್ತೀನಿ. ಹರ್ಷ, ಶಾಕಿಂಗ್ ನ್ಯೂಸ್ ಆ್ಯಕ್ಚುಲಿ ಇದು ಶೋಭಿತಾ ಅವ್ರದ್ದು. ನೀವು ಕೂಡ ಸಾಕಷ್ಟು ಕೆಲಸ ಮಾಡಿದ್ದೀರಾ ಅವ್ರ ಜೊತೆಲಿ. ಹೇಗೆ ರಿಸೀವ್ ಆಯಿತು? ಅಂದರೆ ಈ ಸುದ್ದಿ ಕೇಳಿದಾಗ ಹೇಗದನ್ನು ನೀವು ರಿಸೀವ್ ಮಾಡ್ಕೊಂಡ್ರಿ ಅಂತ? ನಾನು ಫಸ್ಟು ನನಗೆ ಭರತ್ ಬೋಪಣ್ಣ ನನ್ನ ಕೋ-ಆರ್ಟಿಸ್ಟ್ ಅವ್ನು ಕಾಲ್ ಮಾಡ್ದೆ, ಈ ಥರ ಯಾರೋ FB ಹಾಕಿದ್ದಾರೆ ನೋಡು ಅಂತ. ನೋಡಿದೆ, ಶಾಕ್ ಆಯ್ತು. ಏನೋ ಸುಮ್ಮನೆ ಯಾರೋ ಏನೋ ಹಾಕಿರ್ತಾರಲ್ಲ ಆ ಥರ ಅಂದ್ಕೊಂಡೆ. ಬಟ್ ಆಮೇಲೆ ಎಲ್ಲ ವಿಷಯ ಗೊತ್ತಾದಾಗ ನಿಜವಾಗ್ಲೂ ತುಂಬ ಶಾಕ್ ಆಯಿತು, ತುಂಬ ಬೇಜಾರಾಯಿತು. ಯಾಕೆಂದರೆ ಅವರು ಆ ಥರ ಮನಸ್ಥಿತಿ ಇರೋರೇ ಅಲ್ಲ. ಅವರು ತುಂಬ ಸ್ಟ್ರಾಂಗ್ ಇದ್ದರು, ತುಂಬ ಪಾಸಿಟಿವ್ ಆಗಿದ್ದರು. ಏನಕ್ಕೆ ಈ ಥರ ಮಾಡ್ಕೊಂಡ್ರು ನಿಜವಾಗ್ಲೂ ಅರ್ಥ ಆಗ್ತಾಯಿಲ್ಲ. ಯಾವಾಗೂ ಬರೀ ಪಾಸಿಟಿವ್ ಆಗೇ ಇರೋರು, ಆ ಥರ ಇರಬೇಕು ಲೈಫಲ್ಲಿ, ಈ ಥರ ಚೆನ್ನಾಗಿರಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಈ ಥರ ಇದ್ದವರು ಇದ್ದಕ್ಕಿದ್ದಾಗೆ ಈ ಥರ ಮಾಡಿಕೊಂಡ್ರು ಅಂದರೆ ಅದು ಏನಕ್ಕೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ಏನು ರೀಸನ್ ಅಂತಲೂ ಗೊತ್ತಿಲ್ಲ. ಇನ್ನು ಒಳ್ಳೆ ಸೀರಿಯಲ್ಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಕನ್ನಡದಲ್ಲಿ ಮಾಡಿದ್ದಾರೆ, ತೆಲುಗು, ತಮಿಳ್, ಈಗ ಸಿನಿಮಾಗಳು ಕೂಡ ಒಂದಿಷ್ಟು ಮಾಡಿದ್ದಾರೆ. ಪ್ರೊಫೆಷ್ನಲ್ ಲೈಫ್ ನೋಡಿದಾಗ ಆ್ಯಕ್ಚುಲಿ ತುಂಬ ಚೆನ್ನಾಗೇ ಹೋಗಿದೆ. ಬಟ್ ಈಗ ಮದುವೆ ಆದಮೇಲೆ ಒಂದಿಷ್ಟು ಅವರ ನಟನೆಯಿಂದ ಹಿಂದೆ ಸರಿದಿದ್ರು ಅಂತ ಗೊತ್ತಿರೋವಂಥ ವಿಚಾರ. ಸೊ ನೀವು ನೋಡ್ದಂಗೆ ಶೋಭಿತಾ ಅವರು ಪ್ರೊಫೆಷ್ನಲ್ ಆಗಿ ಅಥವಾ ಪರ್ಸ್ನಲ್ ಆಗಿ ಹೇಗಿದ್ರು ಅಂತ? ನಾವು ಅದೇ ಬ್ರಹ್ಮಗಂಟು ಒಂದು 4.5 year ಒಟ್ಟಿಗೆ ವರ್ಕ್ ಮಾಡ್ದೋ. ಅದು ಮುಗಿದ ತಕ್ಷಣ ಮತ್ತೆ ಹಿಟ್ಲರ್ ಕಲ್ಯಾಣ ನನಗೆ ಸಿಕ್ತು. ಸೊ ನಮ್ಮ ಪೇರಲ್ಲಿ ಚೆನ್ನಾಗಿತ್ತು ಬ್ರಹ್ಮಗಂಟು ಅಂದ್ಬಿಟ್ಟು ಹಿಟ್ಲರ್ ಕಲ್ಯಾಣಗೂ ಅವರೇ ನನ್ನ ಪೇರಾಗಿ ಬಂದರು. ಅದು 1 year ಮಾಡ್ದೋ. ಸೊ ಒಂದು 5.5 year ಒಟ್ಟಿಗೆ ವರ್ಕ್ ಮಾಡಿದ್ವಿ. ಪ್ರೊಫೆಷನ್ ಯಾವ ಥರ ಅಂದರೆ ಅವರು ಟೈಮ್ ಸೆನ್ಸಿಂದ ಹಿಡ್ದು ಈಗ 7:30ಗೆ ಇರಬೇಕು ಅಂದ್ರೆ 7:30. ಆಮೇಲೆ ಯಾವುದೇ ಒಂದು ನೆಗೆಟಿವ್ ಮಾತಾಡೋದಾಗಲಿ ಬೇರೆ ಟೀಮ್ ಬಗ್ಗೆ, ಕೋ-ಆರ್ಟಿಸ್ಟ್ಗಳ ಬಗ್ಗೆ ಯಾವುದೂ ಇಲ್ಲ. ಅವ್ರಾಯಿತು, ಅವ್ರ ಕೆಲಸ ಆಯಿತು. ಅದು ಬಿಟ್ಟು ಬೇರೆ ಏನು ಮಾತಾಡ್ತಿರಲಿಲ್ಲ ಅವ್ರು ಎಕ್ಸ್ಟ್ರಾ. ಈಗ ಪ್ರಾಬ್ಲಮ್ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದಾಗ ಚಿಕ್ಕಪಟ್ಟು ನನಗೂ ಇರುತ್ತೆ, ಅವ್ರಿಗೂ ಎಲ್ರಿಗೂ ಇರುತ್ತೆ. ಬಟ್ ಅದನ್ನು ಕೂಡ ಅವ್ರು ಶೇರ್ ಮಾಡ್ತಾ ಇರಲಿಲ್ಲ. ಮೇಯ್ನ್ ಇದ್ದಿದ್ದು ಅದೇ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳೋರು. ರೀಸೆಂಟ್ ನಾವು ಬ್ರಹ್ಮಗಂಟು ಶೂಟಲ್ಲಿದ್ದಾಗೆ ಅನಿಸುತ್ತೆ ಅವರು ತಂದೆ ತೀರೋದ್ರು. ಆವಾಗ ಕಾಲ್ ಬಂದು ಆವಾಗ ಶೂಟಿಂಗಿಂದ ಹೊರಟಿದ್ರು. ಅದೊಂದು ಅವರಿಗೆ ತುಂಬ ಬೇಜಾರಿತ್ತು. ತಂದೆ ಮತ್ತು ಅವ್ರ ತಾಯಿನ ಅಲ್ಲೇ ಊರಲ್ಲಿ ಒಂದು ಹಳೆ ಮನೆ ಇತ್ತು, ಅದನ್ನು ಹೊಡೆದ್ಬಿಟ್ಟು ಒಂದು ಚಿಕ್ಕದಾಗ ಒಂದು ಮನೆ ಕಟ್ಟಿದ್ರು ಅವರು. ಇವರೇ ಎಲ್ಲ ಕೆಲಸ ಮಾಡಿ ಪಾಪ. ಆ ಮನೇಲಿ ಅಪ್ಪ ಅಮ್ಮ ಇರಬೇಕು ಅಂತ ಇವ್ರು ಇಷ್ಟಪಟ್ಟಿದ್ರು. ಬಟ್ ಆ ಮನೆ ಕಟ್ಟಿನಿ ಗೃಹಪ್ರವೇಶ ಆಗಬೇಕು. ಆ ಗೃಹಪ್ರವೇಶ ಆಗೋ ಅಷ್ಟರಲ್ಲೇ ಅವ್ರ ತಂದೆ ತೀರೋಗಿದ್ರು. ಅದೊಂದು ಬೇಜಾರಿತ್ತು ಅವ್ರಿಗೆ. ಅಂತ ಮನೆ ಕಟ್ಟಿಸಿದ್ರು, ಆ ಮನೇಲಿ ಅಪ್ಪನೇ ಇರಲಿಲ್ಲಲ್ಲ ಅಂತ ಅದೊಂದು ಬೇಜಾರಿತ್ತು ಅವರಿಗೆ. ಅದು ಬಿಟ್ಟು ಬೇರೆ ಏನು ಶೇರ್ ಮಾಡ್ತಿರಲಿಲ್ಲ ಅವರು ಅಷ್ಟೇ. ಇನ್ನು ಪರ್ಸ್ನಲ್ ಅಂತ ಬಂದಾಗ ಅದೇ ಮದುವೆ ಸಕಲೇಶ್ಪುರ ಅದೆಲ್ಲ ಗೊತ್ತಿತ್ತು ನಂಗೆ. ಮದುವೆಗಿಂತ ಮುಂಚೆ ಹೇಗಿದ್ರು ಇಲ್ಲ. ಮದುವೆ ಆದಮೇಲೆ ನನಗೆ ಅಂತಲ್ಲ ಯಾರಿಗೂ ಟಚಲ್ಲಿರಲಿಲ್ಲ ಅವರು. ಯಾವಾಗೂ ನನಗೆ ಬರ್ತ್ಡೇ ಇದ್ದಾಗ ಮಾತ್ರ ಒಂದು ಸಲ ಒಂದು ಮೆಸೇಜ್ ಹಾಕೋರು, ಇಲ್ಲ ಕಾಲ್ ಮಾಡೋರು. ಮದುವೆ ಆದಮೇಲೆ 1.5 year ಆಯಿತು, 1 ಸಲ 2 ಸಲ ಕಾಲ್ ಮಾಡಿರ್ಬೋದು ಅಷ್ಟೇ. ನನ್ನ ಜೊತೆ ಅಲ್ಲ, ಯಾರ ಜೊತೆ ಟಚಲ್ಲಿ ಕೂಡ ಇರಲಿಲ್ಲ ಅನ್ಸುತ್ತೆ ಅವರು. ಇಷ್ಟು ಗೊತ್ತಿರೋದು ನನಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.